ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೂತನ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಈ ಖಾತೆಯ ಕಗ್ಗಂಟು ನಿಲ್ತಾ ಇಲ್ಲ. ಸಚಿವ ಕೃಷ್ಣ ಬೈರೇಗೌಡರಿಗೆ ಇನ್ನೂ ಸಿಕ್ಕಿಲ್ಲ ಬಿಡಿಎ ಬಿಎಂಆರ್ಡಿಎ ಜವಾಬ್ದಾರಿಯನ್ನ ಇನ್ನೂ ವಹಿಸಿಲ್ಲ. ಸೊ ಮಂತ್ರಿ ಸ್ಥಾನ ಸಿಕ್ಕೋ 10 ದಿನವಾದ್ರೂ ಕೂಡ ಸಚಿವರಿಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ. ಅವರೇ ಹೇಳಿದ್ರು ನಂಗೆ ಕ್ಲಾರಿಟಿ ಸಿಗೋವರೆಗೂ ನಾನು ಈ ಕೆಲಸವನ್ನು ಮಾಡಲ್ಲ ಅಂತ. ಸೊ ಅಂದ್ರೆ ನೀವು ಅಧಿಕಾರ ವಹಿಸ್ಕೊಳ್ಳಲ್ವಾ ಅಂತ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಬಟ್ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ಆ ಜವಾಬ್ದಾರಿ ನಂಗೆ ಸ್ವಲ್ಪ ಜಾಸ್ತಿನೇ ಇರತ್ತೆ. ಆ ಜವಾಬ್ದಾರಿಯನ್ನ ನಿಭಾಯಿಸಬೇಕು ಅಂತಂದ್ರೆ ಒಂದು ಸ್ಪಷ್ಟತೆ ಅನ್ನೋದು ಬೇಕಾಗತ್ತೆ ಅನ್ನೋದನ್ನ ಮಾತ್ರ ಹೇಳಿದ್ರು. ಸೊ ಇಲ್ಲಿವರೆಗೂ ನೋಡಿ ಅವ್ರ ಕೆಲಸನೇ ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ಅಸಮಾಧಾನ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಸಿಎಂ ಬಳಿ ಮಾತಾಡಿದೀನಿ, 1-2 ದಿನದಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಮತ್ತೆ ಇವ್ರು ದೆಹಲಿಗೂ ಹೋಗಿ ಠಿಕಾಣಿ ಹೂಡಿದ್ರು. ದೆಹಲಿಯಲ್ಲೂ ಕೂಡ ಇದನ್ನ ಮನವರಿಕೆ ಮಾಡ್ಕೊಟ್ಟು ಬಂದಿದ್ದಾರೆ. ಆದ್ರೂ ಇಲ್ಲಿವರೆಗೂ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಸಚಿವರ ಅಸಮಾಧಾನ ದೆಹಲಿಗೆ ತೆರಳಿ ಬರಿಗೈನಲ್ಲಿ ವಾಪಸ್ ಆಗುವಂತ ಆಗ್ಬಿಟ್ಟಿತ್ತು. ರಾಮಲಿಂಗಾರೆಡ್ಡಿ ಮಾದರಿಯಲ್ಲೇ ಸಚಿವ ಸ್ಥಾನಕ್ಕೆ ಈಗ ಇವರು ರಾಜೀನಾಮೆ ನೀಡ್ತಾರ. ಬಿಕಾಸ್ ಕಾದ್ ನೋಡೋದನ್ನ ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ. ಸುಮಾರು ದಿನಗಳಾಗೋಯ್ತಲ್ಲ, ಸಂಪುಟ ರಚನೆ ಆಗಿ 2 ವಾರ ಕಳೀತಾ ಬಂತು. ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ವೇಟ್ ಮಾಡಿದ್ರು ದೆಹಲಿಗೆ ಹೋಗಿ ಬಂದು. ಬಟ್ ನೋ ಆನ್ಸರ್, ದೆಹಲಿಯಿಂದನೂ ಯಾವುದೇ ಆನ್ಸರ್ ಬಂದಿಲ್ಲ. ಹಾಗಾಗಿ ಇದೀಗ ಇವರು ಕೂಡ ರಾಜೀನಾಮೆ ಕೊಡಕ್ ಮುಂದಾಗ್ತಾರಾ ಹೀಗೊಂದು ಪ್ರಶ್ನೆ ಇದೆ. ಖಾತೆ ಹಂಚಿಕೆಯಾಗಿ 10 ದಿನವಾದ್ರೂ ಕೂಡ ಅಧಿಕಾರ ಸ್ವೀಕರಿಸೇ ಇಲ್ಲ ಸಚಿವ. ಇವತ್ತೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಾ ಕೃಷ್ಣ ಬೈರೇಗೌಡ ಅವರು? ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಖಾತೆ ವಿಭಜನೆಗೆ ಕೆಬಿಜಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಂಪೂರ್ಣ ಖಾತೆ ಸಿಗದ ಕಾರಣ ರಾಜೀನಾಮೆಗೆ ಕೃಷ್ಣ ಬೈರೇಗೌಡ ಚಿಂತನೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಮೊನ್ನೆ ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು, ನೋಡಿ ನಂಗೆ ಆ ಖಾತೆ ಬೇಕು, ಈ ಖಾತೆ ಬೇಕು, ಅದೇ ಖಾತೆ ಇದೇ ಖಾತೆ ಅನ್ನೋದಲ್ಲ, ಕೊಟ್ಟಿರೋ ಖಾತೆಯ ಬಗ್ಗೆ ಒಂದು ಸ್ಪಷ್ಟತೆ ಅನ್ನೋದು ಬೇಕು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅನ್ನೋದು ಒಂದು ಸವಾಲಿನ ಖಾತೆ. ಅದು ಜವಾಬ್ದಾರಿ ಇದೆ, ಪಕ್ಷಕ್ಕೂ ಕೂಡ ಜವಾಬ್ದಾರಿ ಇದೆ, ಸರ್ಕಾರಕ್ಕೂ ಕೂಡ ಜವಾಬ್ದಾರಿ ಇದೆ. ಈವನ್ ಜನರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಅದಷ್ಟು ಈಸಿ ಅಲ್ಲ ನಗರಾಭಿವೃದ್ಧಿ ಖಾತೆನ ವಹಿಸ್ಕೊಳ್ಳೋದು. ಹಿಂಗಿದ ಮೇಲೆ ನಾನು ನನ್ನ 100% ಅನ್ನು ಕೊಡ್ಬೇಕಾಗತ್ತೆ ಈ ಖಾತೆಯನ್ನ ನಿಭಾಯಿಸೋಕೆ, ಕೆಲಸವನ್ನ ನಿರ್ವಹಿಸಕ್ಕೆ. ಅಂಥದ್ರಲ್ಲಿ ನೀವು ಕೆಲವೊಂದಷ್ಟು ಪ್ರಮುಖ ಅಂಗಗಳನ್ನೇ ಬಿಟ್ಬಿಟ್ಟಿದ್ದೀರಾ ಇಲ್ಲಿ. ಹೀಗಿರ್ಬೇಕಾದ್ರೆ ನಾನು ಹೆಂಗೆ ಅಧಿಕಾರ ವಹಿಸ್ಕೊಂಡ್ಲಿ? ಬಿಡಿಗೆ ಬಿಎಂಆರ್ಡಿಗೆ ಅಂತ ಬಂದಾಗ ಅದ್ರ ಬಗ್ಗೆ ನಾನು ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ. ಅದಿಲ್ದೇನೆ ಬೆಂಗಳೂರು ನಗರಾಭಿವೃದ್ಧಿ ಮಾಡೋದು ಸುಲಭ ಅಲ್ಲ. ಹಾಗಾಗಿ ಅದ್ರ ಬಗ್ಗೆ ನಂಗೊಂದು ಕ್ಲಾರಿಟಿ ಬೇಕು. ಅದನ್ನು ವಹಿಸಿದ್ರೆ ನಾನು ಕೆಲಸ ಮಾಡ್ತೀನಿ. ಅದಿಲ್ಲ ಅಂತಂದ್ರೆ ಬೇಡ ಅಂತನೂ ಹೇಳಿಲ್ಲ, ಮಾಡ್ತೀನಿ ಅಂತನೂ ಹೇಳಿಲ್ಲ, ಮಾಡಲ್ಲ ಅಂತನೂ ಹೇಳಿಲ್ಲ. ಬಟ್ ಅವ್ರ ನಡೆ ಹೇಗಿದೆ ಅಂತಂದ್ರೆ ಇಲ್ಲಿವರೆಗೂ ಕಾರ್ಯ ಪ್ರಾರಂಭ ಮಾಡಿಲ್ಲ. ನೀವು ಕೃಷ್ಣ ಬೈರೇಗೌಡರ ಬಗ್ಗೆ ಹಿಂದಿನಿಂದಲೂ ನೋಡ್ಕೊಂಡು ಬರೋದಾದ್ರೆ ಈ ವ್ಯಕ್ತಿ ಆ ಥರದ ಮನುಷ್ಯ ಅಲ್ಲ. ನಂಗೆ ಅದೇ ಖಾತೆ ಬೇಕು ಅಂತ ಡಿಮ್ಯಾಂಡ್ ಮಾಡೋದು, ಅಥವಾ ನನ್ನ ಖಾತೆ ಸಿಗ್ಲಿಲ್ಲ, ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತಂದ್ರೆ ರಿಸೈನ್ ಮಾಡ್ಬಿಡ್ತೀನಿ ಅಂತ ಹೇಳೋದು, ಆ ಥರದ ವ್ಯಕ್ತಿತ್ವ ಅಲ್ಲ ಇವ್ರದ್ದು. ಈ ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ್ಲೇನೆ ಖಾತೆ ಆಮೇಲೆ ಸರ್ಕಾರ ಬದಲಾಗತ್ತೆ ಈ ಥರದೆಲ್ಲ ಶುರು ಆಗಿತ್ತಲ್ಲ. ಆಗ ಮೊದಲು ಇವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಬಿಟ್ಕೊಳಕ್ ನಾನು ರೆಡಿ ಇದ್ದೀನಿ, ಕೊಡ್ಲಿ ಅವಕಾಶ ಬೇರೆಯವರಿಗೆ, ಹೊಸಬ್ರನ್ನ ಆಯ್ಕೆ ಮಾಡ್ಲಿ, ಹಿರಿಯರಿಗೆ ಅವಕಾಶ ಕೊಡ್ಲಿ ಅಂತ ಇವರೇ ಹೇಳಿದ್ದು. ಹೀಗಿರ್ಬೇಕಾದ್ರೆ ಅಧಿಕಾರದ ಬಗ್ಗೆ ವ್ಯಾಮೋಹ ಇದೆ, ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ ಹೆದರಿಸ್ತಾರೆ, ಅದು ಸೆಕೆಂಡ್ರಿ. ಬಟ್ ಇವ್ರು ಹೇಳ್ತಾ ಇರೋದೇನು ಅಂದ್ರೆ ನಂಗೆ ಕೊಟ್ಟಿರೋ ಖಾತೆ ಸರಿಯಾಗಿ ಕೊಡಿ, ಇಲ್ಲ ಅಂತಂದ್ರೆ ಬೇಡ ಅನ್ನೋ ತರದಲ್ಲಿ ಇದೆ. ಅದ್ ಯಾಕೆ ಅನ್ನೋದನ್ನು ಅವರೇ ರೀಸನ್ ಹೇಳ್ತಾ ಇದ್ದಾರೆ. ಒಂದು ಜವಾಬ್ದಾರಿ ನಿಭಾಯಿಸಬೇಕಾದ್ರೆ ಪರಿಪೂರ್ಣವಾಗಿರ್ಬೇಕು, ಸಂಪೂರ್ಣವಾಗಿರ್ಬೇಕು. ಅರ್ಧಂಬರ್ಧ ಅಂತ ಅಂದಾಗ ನಮಗೂ ಅದು ಕಷ್ಟ ಆಗತ್ತೆ ಅಂತ. ಸದ್ಯಕ್ಕೆ ನಾವು ಅಪ್ಡೇಟ್ಗಳನ್ನ ಗಮನಿಸ್ತಾ ಇದ್ದಾಗ ಅನಿಸ್ತಾ ಇರೋದು, ಹಾಗಿದ್ರೆ ಇವತ್ತು ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆ ಹಂತದವರೆಗೂ ಕೃಷ್ಣ ಬೈರೇಗೌಡರು ಹೋಗ್ತಾರಾ? ಇಲ್ಲಿವರೆಗೂ ಇವ್ರ ವಿಚಾರದಲ್ಲಿ ಅದೆಲ್ಲ ಆಗಿಲ್ಲ. ಅಸಮಾಧಾನ, ಬೇಸರ, ರಾಜೀನಾಮೆ ಅನ್ನೋದು. ಬಟ್ ಈಗ ಈ ಬಾರಿ ಈ ಸಲ ಅದಾಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಹಂಗೇನಾದ್ರೂ ರಾಜೀನಾಮೆ ಅಂತ ಏನಾದ್ರು ಹೋದ್ರು ಅಂತಂದ್ರೆ ಈ ಸರ್ಕಾರಕ್ಕೆ ಹೊಸ ಟೆನ್ಷನ್ ಶುರು ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಈಗ ಕೃಷ್ಣ ಬೈರೇಗೌಡರಿಗೆ ಅಸಮಾಧಾನ ಇರೋದಂತೂ ಹೌದು, ಆದ್ರೆ ಅದನ್ನ ಅವರು ಕಂಪ್ಲೀಟ್ ಆಗಿ ತೋರಿಸ್ಕೊಳ್ತನೂ ಇಲ್ಲ, ಅಥವಾ ನಾನು ಇದನ್ನ ನಿಭಾಯಿಸಲ್ಲ ಅಂತಾನೂ ಹೇಳ್ತಾ ಇಲ್ಲ. ಅವರಿಗೆ ಇದರಲ್ಲಿ ಸಂಪೂರ್ಣವಾಗಿ ಎಲ್ಲ ಜವಾಬ್ದಾರಿ ಬೇಕು ಅನ್ನೋದಿದೆ. ರಾಜೀನಾಮೆ ಹಂತದವರೆಗೂ ಈ ವಿಚಾರ ಹೋಗುತ್ತಾ ಕೃಷ್ಣ? ಕೃಷ್ಣ ಬೈರೇಗೌಡರಿಗೆ ಇನ್ನೂ ಕೂಡ ಬಿಡಿಎ ಮತ್ತು ಬಿಎಂಆರ್ಡಿಗೆ ಇಲಾಖೆಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಯಾಕಂದ್ರೆ ಈ ಹಿಂದೆ ನೋಡಿದ ಸಂದರ್ಭದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಯಾರಿದ್ದಾರೋ
ಅವರಿಗೆ ಬೆಂಗಳೂರಿನ ಬಹುತೇಕ ಇಲಾಖೆಗಳ ಜವಾಬ್ದಾರಿಯನ್ನ ಕೊಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇತ್ತು, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡ್ತಾ ಇತ್ತು. ಆದ್ರೆ ಬಿಡಿಎ ಮತ್ತು ಬಿಎಂಆರ್ಡಿಎ ಎರಡೂ ಇಲಾಖೆಗಳ ಕೊಡದ ಕಾರಣದಿಂದಾಗಿ ಇನ್ನೂ ಸಹ ಅಧಿಕಾರವನ್ನ ಸ್ವೀಕಾರ ಮಾಡುವಂತ ಪ್ರಯತ್ನವನ್ನ ಕೃಷ್ಣೇಗೌಡರು ಕೂಡ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ. ಈಗಾಗಲೇ ಡೆಲ್ಲಿ ದಂಡಯಾತ್ರೆಯನ್ನ ಕೂಡ ಕೃಷ್ಣೇಗೌಡರು ಕೂಡ ಹಮ್ಮಿಕೊಂಡಿದ್ರು. ಆದ್ರೆ ಡೆಲ್ಲಿ ದಂಡಯಾತ್ರೆಯಲ್ಲಿ ಯಾವುದೇ ಪ್ರತಿಫಲ ಕೂಡ ಸಿಗುವಂತ ಪ್ರಯತ್ನ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಕೂಡ ಆಗಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಈಗಾಗಲೇ ಕೃಷ್ಣೇಗೌಡರು ಕೂಡ ಬೇಸರ ಕೂಡ ಕೊಂಡಿದ್ದಾರೆ. ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ವಿರುದ್ಧ ಕೂಡ ಅಸಮಾಧಾನ ಕೂಡ ಕೊಂಡಿದ್ದಾರೆ. ಈಗಾಗಲೇ ಮನವಿಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಮಗೆ ಕೇವಲ ಜಿಬಿಎ ಜೊತೆಗೆ ಬೆಂಗಳೂರಿನ ಕೆಲವು ಮೆಟ್ರೋ ಮತ್ತು ಬೆಂಗಳೂರು ಜಲಮಂಡಳಿ ಮಾತ್ರ ಜವಾಬ್ದಾರಿಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಬಿಡಿಎ ಮತ್ತು ಬಿಎಂಆರ್ಡಿಎ ಇನ್ನೂವರೆಗೂ ನಮಗೆ ಖಾತೆ ಹಂಚಿಕೆಯಲ್ಲಿ ಇಲಾಖೆಗಳು ಕೂಡ ಸೇರ್ಪಡೆ ಮಾಡುವಂತ ಪ್ರಯತ್ನವನ್ನ ಮಾಡಿದ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಎಲ್ಲೆಂದು ವಿಭಾಗ ಮಾಡಿದ್ರೆ ಹೇಗೆ ಅನ್ನೋ ಪ್ರಶ್ನೆಯನ್ನ ಕೂಡ ಕೃಷ್ಣೇಗೌಡರು ಕೂಡ ಕಳೆದ 10 ದಿನಗಳಿಂದ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಳಿ ಮನವಿಯನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಮಾಡಿದೆ. ಕಳೆದ 10 ದಿನಗಳಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಸಿಗುವಂತ ಕೂಡ ಮಾಡಿದೆ. ಹೀಗಾಗಿ ಇಷ್ಟೇ ಮನವಿ ಮಾಡಿದ್ರು ಕೂಡ ಇದನ್ನ ಪರಿಹರಿಸುವಂತ ಪ್ರಯತ್ನವನ್ನ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು. ಹೀಗಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಬಿಡಿಎ ಮತ್ತು ಬಿಎಂಆರ್ಡಿಎ ಸೇರ್ಪಡೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಇವತ್ತು ಬಹುತೇಕ ರಾಜ್ಯದ ಮುಖ್ಯಮಂತ್ರಿಗಳೇ ಕೃಷ್ಣೇಗೌಡರು ಕೂಡ ರಾಜೀನಾಮೆ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಕಳೆದ ಕೆಲ ದಿನಗಳ ಹಿಂದೆ ರಾಮಲಿಂಗ ರೆಡ್ಡಿ ಕೂಡ ಇದೇ ರೀತಿಯ ಅಸಮಾಧಾನಗೊಂಡು ರಾಜೀನಾಮೆ ಕೊಡುವಂತ ಪ್ರಯತ್ನವನ್ನ ರಾಮಲಿಂಗ ರೆಡ್ಡಿ ಕೂಡ ಮಾಡಿದ್ರು. ನಂತರ ಸಂಧಾನ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಕಳೆದ 6 ದಿನಗಳಿಂದ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರೆ, ತಾಳ್ಮೆಯನ್ನ ಕೂಡ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡಿಲ್ಲ. ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಕೂಡ ಯಾವುದೇ ರೀತಿ ಕ್ಲಾರಿಟಿ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಿಲ್ಲ. ಹೀಗಾಗಿ ತಾಳ್ಮೆಯಿಂದ ಇರುವಂತಹ ಕೃಷ್ಣೇಗೌಡರು ಇವತ್ತು ಬಹುತೇಕ ರಾಜೀನಾಮೆ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಬಿಡಿಎ ಮತ್ತು ಬಿಎಂಆರ್ಡಿಎ ಅತಿ ದೊಡ್ಡ ಇಲಾಖೆಗಳು ಬೆಂಗಳೂರಿನ ಅಭಿವೃದ್ಧಿ ದೃಷ್ಟಿಯಿಂದ, ಜೊತೆಗೆ ಜನರಿಗೆ ಉತ್ತಮ ಸೇವೆ ಮಾಡುವ ದೃಷ್ಟಿಯಿಂದ ಅತಿ ದೊಡ್ಡ ಇಲಾಖೆ ಕೂಡ ಇದೆ. ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ವಿಭಜನೆ ಆಗಿರೋದಕ್ಕೆ ಸಾಕಷ್ಟು ಆಕ್ರೋಶ ಕೂಡ ಈಗ ವ್ಯಕ್ತ ಆಗ್ತಾ ಇದೆ. ಬಹುತೇಕ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಸದ್ಯವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ. ಹೀಗಾಗಿ ಡೆಡ್ಲೈನ್ ಒಳಗೆ ಒಂದು ವೇಳೆ ಎರಡೂ ಇಲಾಖೆಗಳ ಜವಾಬ್ದಾರಿ ಕೊಡಲಿಲ್ಲಂದ್ರೆ ಇವತ್ತು ಸದ್ಯಗಳಿಗೆ ಬಹುತೇಕ ರಾಜೀನಾಮೆ ಕೊಡುವಂತೆ ಎಲ್ಲಾ ಸಾಧ್ಯತೆಗಳು ಸಹ ಇರುವಂತದ್ದು ನೀತಿ. ಓಕೆ ಕೃಷ್ಣ, ಅಕಸ್ಮಾತ್ ಹೀಗೆ ಕೃಷ್ಣ ಬೈರೇಗೌಡರು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಅಥವಾ ರಾಜೀನಾಮೆಯನ್ನ ಕೊಡೋಕ್ ಹೋದ್ರೆ ಅದನ್ನ ಹೆಂಗೆ ಸ್ವೀಕರಿಸ್ಕೊಳ್ಬೇಕಾಗತ್ತೆ, ಅಥವಾ ಅವ್ರನ್ನ ಮನವೊಲಿಸುವಂತದ್ದಾಗಿರ್ಬೋದು? ಯಾಕಂದ್ರೆ ಇನ್ನು 2ನೇ ಪಟ್ಟಿ ರಿಲೀಸೇ ಆಗಿಲ್ಲ, ಅದ್ರ ಬಗ್ಗೆ ಚಿಂತನೆ ಇದೆ. ರಾಮಲಿಂಗಾರೆಡ್ಡಿ ಅವರನ್ನ ಸಮಾಧಾನ ಮಾಡಿದಾಯ್ತು, ಇದ್ರ ಹಿಂದೆ ಮುನಿಯಪ್ಪನವರು ಕೂಡ ಇದ್ದಾರೆ. ಹಾಗಾಗಿ ಈ ಸರ್ಕಾರಕ್ಕೆ ಇದು ಯಾವ ರೀತಿ ಸವಾಲಾಗ್ಬೋದು ಮೊದಲ ಹಂತದಲ್ಲೇ ಅಂತ? ಇತಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಸಚಿವರ ಮಂತ್ರಿ ಸ್ಥಾನ ಹಂಚಿಕೆ ಮಾಡಿದ ನಂತರ ದೊಡ್ಡ ಸವಾಲಾಗಿದೆ. ಒಂದ್ ಕಡೆ ರಾಮಲಿಂಗಾರೆಡ್ಡಿ ಕೂಡ ಕಳೆದ ಕೆಲ ದಿನಗಳಿಂದ ಅಸಮಾಧಾನ ಕೂಡ ಕೊಂಡಿದ್ರು. ಜೊತೆಗೆ ಕೆ.ಎಚ್. ಮುನಿಯಪ್ಪನಿಗೂ ಕೂಡ ನಮ್ಗೆ ಹಳೆಯ ರೀತಿಯ ಖಾತೆಯನ್ನ ಕೊಟ್ಟಿದ್ದಾರಂತೆ ತೀವ್ರ ರೀತಿಯ ಬೇಸರ ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಹೀಗಾಗಿ ಸಾಲು ಮಂತ್ರಿಗಳು ಕೂಡ ಆಕ್ರೋಶ ವ್ಯಕ್ತ ಆಗ್ತಾ ಇದೆ, ಅಸಮಾಧಾನ ಕೂಡ ಬಗೆಹರಿಸ್ತಾ ಇದೆ. ಈಗ ರಾಮಲಿಂಗಾರೆಡ್ಡಿ, ಕೆ.ಎಚ್. ಮುನಿಯಪ್ಪ ಬಳಿಕ ಈಗ ಕೃಷ್ಣೇಗೌಡರು ಕೂಡ ಸಾಕಷ್ಟು ರೀತಿಯಲ್ಲಿ ಅಸಮಾಧಾನ ಹೊಂದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತಲೆ ಕಳಿಸ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಕ್ಲಾರಿಟಿ ಕೊಡುವಂತ ಪ್ರಯತ್ನವನ್ನ ಮಾಡಿಲ್ಲ. ನಾವು ಕೃಷ್ಣೇಗೌಡರು ಕೂಡ ಒಂದು ಅಜೆಂಡಾವನ್ನ ಕೂಡ ಇಟ್ಕೊಂಡಿದ್ದಾರೆ. ನಾವು ಕಳೆದ ಬಾರಿ ಕಂದಾಯ ಇಲಾಖೆಯಲ್ಲಿ ಜವಾಬ್ದಾರಿ ಹೊತ್ಕೊಂಡ ನಂತರ ನಾವು ಸಾಕಷ್ಟು ಸುಧಾರಣೆಗಳನ್ನು ಕೂಡ ತಂದಿದ್ದೇವೆ. ಹೀಗಾಗಿ ಸುಧಾರಣೆ ತಂದ ನಂತರ ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಸಾಕಷ್ಟು ಸುಧಾರಣೆ ತರಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಬೆಂಗಳೂರು ಮಹಾನಗರದಲ್ಲಿ ಕಳೆದ 5 ವರ್ಷದಿಂದ ಚುನಾವಣೆ ನಡೆದಿದೆ. ಹೀಗಾಗಿ ಸಾಕಷ್ಟು ಸಾಲು ಸಮಸ್ಯೆಗಳು ಕೂಡ ಇದೆ. ಬೆಂಗಳೂರಿನ ವಿವಿಧ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಜಿಬಿಎದಲ್ಲಿ ಮೇಯರ್ ಇಲ್ಲ, ಕಾರ್ಪೊರೇಟರ್ ಕೂಡ ಇಲ್ಲ. ಬೆಂಗಳೂರಂತ ಮಹಾನಗರದಲ್ಲಿ ಸಾಕಷ್ಟು ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿ ನಾನು ಬೆಂಗಳೂರನ್ನು ಸುಧಾರಣೆ ಮಾಡ್ತೀನಿ, ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ ಅಂತ ಮನವಿಯನ್ನ ಕೂಡ ಮಾಡಿದ್ವಿ. ಹೀಗಾಗಿ ಮನವಿ ಆಧಾರದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಜವಾಬ್ದಾರಿಯನ್ನ ಕೃಷ್ಣೇಗೌಡರಿಗೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಕೊಟ್ಟಂತ ಖಾತೆಯಲ್ಲಿ ವಿಭಜನೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಗೆ ಅಸಮಾಧಾನಗೊಳ್ಳುವಂತ ಪ್ರಯತ್ನವನ್ನ ಕೃಷ್ಣೇಗೌಡರು ಕೂಡ ಮಾಡಿದ್ದಾರೆ. ಕಳೆದ 10 ದಿನಗಳ ಹಿಂದೆ ಖಾತೆ ಹಂಚಿಕೆ ಆದ್ರೂ ಇನ್ನೂ ಕೂಡ ಅಧಿಕಾರ ಹಸ್ತಾಂತರ ಮಾಡುವಂತ ಪ್ರಯತ್ನವನ್ನ ಕೃಷ್ಣೇಗೌಡರು ಕೂಡ ಮಾಡಿದ್ರು. ಜೊತೆಗೆ ಸರ್ಕಾರಿ ಕಾರನ್ನ ಕೊಟ್ಟರು ಕೂಡ ಸರ್ಕಾರಿ ಕಾರಲ್ಲಿ ಓಡಾಟ ಮಾಡುವಂತ ಪ್ರಯತ್ನವನ್ನ ಕೃಷ್ಣೇಗೌಡರು ಕೂಡ ಮಾಡ್ತಾ ಇದ್ದಾರೆ. ಖಾಸಗಿ ವಾಹನದಲ್ಲೇ ಕಳೆದ 10 ದಿನಗಳಿಂದ ಓಡಾಟವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಡೆಲ್ಲಿ ಪ್ರವಾಸವನ್ನ ಮಾಡಿ ವಿಫಲ ಆಗಿರುವಂತ ಕೃಷ್ಣೇಗೌಡರು ಕೂಡ ಇವತ್ತು ಬಹುತೇಕ ಸರ್ಕಾರದ ವಿರುದ್ಧ ಅಸಮಾಧಾನ ನೇರ ಅಸಮಾಧಾನ ಹಾಕುವಂತ ಸಾಧ್ಯತೆಗಳು ಕೂಡ ಇದೆ.
ಬಹುತೇಕ ಇಂದು ಸಂಜೆ ಒಳಗೆ ಡೆಡ್ ಲೈನ್ ಕೂಡ ಕೊಟ್ಟಿದ್ರೆ, ಒಂದು ವೇಳೆ ಡೆಡ್ ಲೈನ್ ಒಳಗೆ ಅವರಿಗೆ ಬೆಂಗಳೂರು ಇಲಾಖೆಗಳ ಪ್ರಮುಖ ಇಲಾಖೆಗಳಾಗಿರುವಂತಹ ಬಿಡಿಎ ಮತ್ತು ಬಿಎಂಆರ್ಡಿ ಖಾತೆ ಇವತ್ತು ಕೊಟ್ಟಿರೋದು ಬಹುಶಃ ಇವತ್ತು ಸಂಜೆ ಒಳಗೆ ರಾಜ್ಯದಲ್ಲೇ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಸಹ ಇರುವುದು ನೀತಿ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮ ಡೀಟೇಲ್ಸ್ಗಾಗಿ.